ಬುದ್ಧನೇ ಇಲ್ಲ. ನಡೆಯಕ್ಕಾಗದವರಿಗೆ ಯಾರು ಬೀಳಿಸ್ತಾರ? ಏನ್ ಮಾಡ್ತಾ ಇದ್ದೀರಾ ಸ್ವಾಮೀಜಿ ನೀವು? ಇದು ನಾನು ಮಾಡ್ತಿರೋದಲ್ಲ, ಆ ಕಾಳಿ ಮಾಡಿಸ್ತಾ ಇರೋದು. ನೀನು ಮಧ್ಯೆ ತಲೆ ಹಾಕಬೇಡ. ಅಮ್ಮ, ಈ ಮುಗ್ಧ ಮನುಷ್ಯನನ್ನ ನೋಡಮ್ಮ. ಹಿಂದಿನ ಜನ್ಮದ ಸ್ಮರಣೆಯೇ ಇಲ್ಲದಿರುವ ಇವನಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನ ತಾಯಿ? ಅಮ್ಮ ಅಮ್ಮ, ಇವನ ದೇಹದಲ್ಲಿ ಶಕ್ತಿಯನ್ನು ತುಂಬು. ನನ್ನ ಶಕ್ತಿಯನ್ನೇ ಇವನಿಗೆ ಕೊಟ್ಟು ಬಿಡು. ಇವನಲ್ಲಿ ನವ ಚೈತನ್ಯ ತುಂಬು ತಾಯಿ. ಈತನ ಸಂಸಾರ ಮಮ್ಮಲ ಮರುಗುತ್ತಿದೆ. ಈತನ ಪತ್ನಿಯ ವೇದನೆ ಸಂಕಟವನ್ನ ನೋಡಲಾರೆನು. ಕೃಪೆ ಮಾಡು ತಾಯಿ, ಕೃಪೆ ಮಾಡು. ಓಂ ಕಾಳಿ. ಹೇಳು, ಓಂ ಕಾಳಿ. ಓಂ ಕಾಳಿ. ಓಂ ಕಾಳಿ. ತಾಯೇ, ಇವನಲ್ಲಿ ಶಕ್ತಿ ತುಂಬು, ಶಕ್ತಿ ತುಂಬು. ಹೇಳು, ಈಗ ನಿನ್ನಲ್ಲಿ ಶಕ್ತಿ ತುಂಬಿದೆ. ತಾಯಿ ಕಾಳಿ ನಿನ್ನಲ್ಲಿ ಶಕ್ತಿ ತುಂಬಿದ್ದಾಳೆ. ಎದ್ದೇಳು, ಎದ್ದು ನಿಲ್ಲು. ರೇಷನ್ ಗ್ಯಾಸ್ಗೋಸ್ಕರ ಕ್ಯೂನಲ್ಲಿ ನಿಲ್ಲಬೇಕಾಗಿದೆ. BTS ಬಸ್ ಹತ್ತೋದಕ್ಕೆ ಓಡಬೇಕಾಗಿದೆ. ಬಸ್ ಹತ್ತಿದ ಮೇಲೆ ನೇತಾಡಬೇಕಾಗಿದೆ. ನಿನ್ನಿಂದ ನಿನ್ನ ಹೆಂಡತಿ ಎಷ್ಟೋ ಮನೆ ಕೆಲಸಗಳನ್ನ ಮಾಡಿಸ್ಕೋಬೇಕಾಗಿದೆ. ಹೇಳು, ಎದ್ದೇಳು. ಜೈ ಕಾಳಿ. ಹೇಳು, ಎದ್ದು ನಿಲ್ಲು, ಎದ್ದು ನಿಲ್ಲು. ಓಂ ಕಾಳಿ. ಶಕ್ತಿ ತುಂಬು ತಾಯಿ, ಶಕ್ತಿ ತುಂಬು. ಕಾಳಿ. ಓಂ ಕಾಳಿ. ಓಡು. सकलक स्वामी की जय, सकलक बाबा की जय, सकलक स्वामी की जय, सकलक बाबा की जय, सकलक स्वामी की जय, सकलक बाबा की जय. ಅಮ್ಮ ಕಾಳಿ, ಎಲ್ಲ ನಿನ್ನ ಲೀಲೆ ತಾಯಿ. ಈ ಸ್ವಾಮಿ ಎಷ್ಟು ದೊಡ್ಡ ಮ್ಯಾಜಿಕ್ ಮಾಡ್ತಾರೆ. ಈ ಸ್ವಾಮಿ ರಿಯಲ್ ಇರಬೇಕು. ಓಂ ಕಾಳಿ. ಎಲ್ಲ ಡೂಪ್ಲಿಕೇಟ್ ಅಂತ ನಾನೇ ನೋಡ್ಬಿಡ್ತೇನೆ. ಅಯ್ಯಯ್ಯೋ, ಈ ಅಂಜಲಿ ಸ್ವಾಮಿಗಳ ಪಂಚೆ ಒಳಗೆ ಯಾಕೆ ಹೋದ್ಲು? ಏನಪ್ಪ ಮಾಡೋದು ದೇವ್ರೆ? ಇದೇನು ಗುರುಗಳ ಪಂಚೆ ಎತ್ಕೊತಾ ಇದೆ. ನೀರು ಇದು ಏನೋ ಕಿಮಿಕ್ ಇರ್ಬೋದು. ನಡುವೆ ನಮ್ಗೇನು ಹೇಳ್ದೇನೆ ಕಿಮಿಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಕಾಳಿ. ಎಲ್ಲರೂ ಕಣ್ಮುಚ್ಚಿ ಕಾಳಿಯನ್ನ ಪ್ರಾರ್ಥಿಸಿ. ಓಂ ಕಾಳಿ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು.
ಅದಕ್ಕೆ ನೀವಾದರೂ ಏನು ನಾನಾದರೂ ಏನತ್ತೆ ಅವಳ ಹತ್ರ ಬಂದು ನೀನು ಸೋಲೋದು ಬೇಡ ನಾನೇ ಸೋಲ್ತೀನಿ ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್